ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ನಾನು ಇಷ್ಟು ಬೇಗ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ ಒಂದು ಕ್ಯೂಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಹೋಗೋದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ. ನಾನು ರೆಡಿಯಾಗಿ ನಮ್ಮ ದೊಡ್ಡಪ್ಪ ಜೊತೆಗೆ ನಾನು ನಮ್ಮ ಮನೆ ಹತ್ರ ಇರೋ ಜಕ್ಕೂರ್ ಏರೋಡ್ರಮ್ ಫ್ಲೈಯಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಸೊ ನಾವು ಅಲ್ಲಿಂದ ಹೋಗಬೇಕಿತ್ತು. ಸೊ ಹೋಗಬೇಕು. ಬೇಸಿಕಲಿ ನನಗಂತೂ ಏನಾದರೂ ಒಂದು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಾನು ತುಂಬ ಅಲರ್ಟಾಗಿರ್ತೀನಿ. ಏನಂದರೆ ಮಾರ್ನಿಂಗ್ ನಾವು 5 o'clock ಹೇಳಿದರು ಹೋಗಬೇಕು ಅಂತ ಒಂದು ಫೋನ್ ಮಾಡಿ ಹೇಳಿದ್ರು. ಸೊ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು 10 o'clock ನೈಟ್ 10 o'clock ಕಾಲ್ ಮಾಡಿಬಿಟ್ಟು ಬೆಳಗ್ಗೆ 5 o'clock ಅಷ್ಟು ರೆಡಿ ಆಗುವಂಥ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಆಯಿತು. ನಾವು ಗುಡ್ ಮಾರ್ನಿಂಗ್. ಇದು ಅಳಲ್ಸಂದ್ರ ಒಳಗಡೆ ಶ್ರೀಮಂತ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕಾ? ಶರ್ಮಾತ್ಮ ದೇವಸ್ಥಾನ ರೋಡು ಹಿಂದೆಗಡೆನೇ. ಇಲ್ಲಿ ಮನೆ ಹತ್ರನೇ ಇರುತ್ತೆ, ಬಟ್ ಆದರೂ ನಾನು ತುಂಬ ವರ್ಷ ಆಗಿತ್ತು ಹೋಗಿ. ಸೊ ಹಾಗಾಗಿ ಅದನ್ನು ಕೂಡ ನಾನು ವೀಡಿಯೋಸ್ ಮಾಡಿಕೊಂಡೆ. ಮತ್ತು ಇಲ್ಲಿ ಸಿರಿ ಮತ್ತು ಅಪ್ಪು ಎಲ್ಲರೂ ಕರ್ಕೋಬೇಕಿತ್ತು. ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೋಗಿ ಅವ್ರನ್ನೂ ಕೂಡ ಕರ್ಕೊಂಡ್ಬಂದ್ವಿ. ಹೇಳೋ ನಾವಲ್ಲಿ ಆಲ್ಮೋಸ್ಟ್ 7:30 ಅಷ್ಟರೊಳಗೆ ರೀಚ್ ಆಗಬೇಕಿತ್ತು. ಸೊ ಹಾಗಾಗಿ ನಾವು 5 o'clock ರೆಡಿ ಆದೆ. ಬಟ್ ನಾನು ಮನೆ ಬಿಟ್ಟಿದ್ದೆ 6:30 ಆಗಿತ್ತು. ಅದು ನ್ಯೂಸ್ ನೋಡ್ತವನೆ. ಸೊ ಆ್ಯಸ್ ಯೂಶ್ವಲ್ ನನ್ನ ಟ್ರಾವೆಲ್ ಜರ್ನಿಯಲ್ಲಿ ನಾನು ಕ್ಲೈಮೇಟ್ಸು, ಈ ಗ್ರೀನರಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲೇ ನನ್ನ ಅರ್ಧ ವ್ಲಾಗ್ ಮುಗ್ದೋಗಿರುತ್ತೆ. ಬಿಕಾಸ್ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮಾರ್ನಿಂಗ್ ಫೇಸ್ ಅಂತೂ ಫುಲ್ ಡಲ್ಲಾಗಿರುತ್ತೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಎತ್ತಿರೋದಿಲ್ಲ. ಹಂಗಾಗಿ ಫೇಸೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಆದರೂ ಮಲ್ಕೊಳ್ಳೋಣ ಅಂದರೆ ನಿದ್ದೆ ಬರ್ತಿರಲಿಲ್ಲ. ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಇದ್ದೆ. ನಾವು ಹೋಗಿರೋದು ತುಮಕೂರು ದಸರಾ ಅಲ್ವಾ. ದಸರಾ ಆದಮೇಲೆ ನಾನು ಈ ವ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ದಸರಾ ವೆಕೇಷನ್ಸ್ಗೋಸ್ಕರ ಅಲ್ಲಿ ಒಂದು ಆರ್ಗನೈಸ್ ಮಾಡಿದ್ದು. ಸೊ ಹಾಗಾಗಿ ನಾವೆಲ್ಲ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ವಿ. ತಮ್ಮ ಬರ್ತಾನೆ. ಅವ್ನು ಬಂದು ಒಂದು 10 ದಿನ ಆಗೈತೆ ಇಲ್ಲಿಗೆ. ಅವನ್ನ ನೋಡೋಕೆ ನಾವು ಬಂದಿದ್ದೀವಿ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಇಲ್ಲ ಅದೇ ಹೆಲಿಕಾಫ್ ಚೇಂಜ್ ಅಂತ ಅವ್ರು ನೋಡ್ತವ್ರೆ. ಯಾರಿದು ಹೆಂಗೆ ಬಂದವ್ರೆ ಬೆಳಗ್ಗೆನೆ ಅಂತ. 5 ಗಂಟೆಗೆ ಎದ್ದು ಬಂದಿದ್ದು ಸಾಕು. ನಾವು 5 o'clock ಎದ್ದು ಬಂದಿದ್ದಕ್ಕೂ ಸೊ ಖುಷಿ ಆಯಿತು. ಬಿಕಾಸ್ ಯಾಕಂದರೆ 9 o'clock ಸ್ಟಾರ್ಟ್ ಆಗೋದು. ಡಿಸಪಾಯಿಂಟ್ ಏನು ಅಂದರೆ ನಾವು 7:30ಗೆ ಹೋಗಿದ್ವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ನಾವೀಗ ವಿಕ್ಸ್ ಚಾಕ್ಲೇಟ್ ನಾವು ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಹೆಲಿಕಾಪ್ಟರ್ ಜಾಲಿ. ದಿಸ್ ಈಸ್ ಅ ಪ್ಲೇಸ್ ಐ ವಾಂಟೆಡ್ ಟು ರೀಚ್. ಸೊ ನಾನು ಹೇಳಿದ್ದೆ ಅಲ್ವಾ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತ. ಸೊ ನಾನು ಆಲ್ರೆಡಿ ತುಮಕೂರು ಯೂನಿವರ್ಸಿಟಿಲಿ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ಹೆಲಿಕಾಪ್ಟರ್ ಜಾಲಿ ರೈಡ್ ಸ್ಟಾರ್ಟ್ ಆಗೋದು 9 o'clock ಅಂತೆ. ಸೊ ಅಷ್ಟರಲ್ಲಿ ನಾವು ಫೋಟೋಶೂಟ್ ಮಾಡ್ಕೊತಿದ್ದೀವಿ. ಸೊ ನಾನು ಆಮೇಲೆ ಸಿಗ್ತೀನಿ. ಬಾಯ್. ಅಪ್ಪುಲಾ ಓಯ್ ಬಾಯ್. ನೇಮ್ ಬರ್ತಿದ್ದೀನಾ? ಇದೆ ಸೆಕೆಂಡ್ ಇದೆ. ಅಷ್ಟು ಜನ ನಮ್ದೇನ ಫೋನ್ ಮಾಡ್ತಾರೆ ಸರ್. ಓ ವೈಟಿಂಗ್ ಕರೆಕ್ಟ್ ಅಲ್ಲ. ನನ್ನ ತಮ್ಮ ಫೋಟೋ ಹಿಡ್ಕೊಂಡು ಅಯ್ಯೋ ಮ್ಯಾನರ್ಸೇ ಇಲ್ಲ.
ಎಲ್ಲಿ ಏನು ಗೊತ್ತಾಗಲ್ಲ ನನಗೆ. ಇವಾಗ 9 o'clock ಆದಮೇಲೆ ಹೋಗಬೇಕು ಚಾಪರಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆರ್ಗನೈಸ್ ಮಾಡಿರೋದ್ರಿಂದ ಸೊ ನನ್ನ ತಮ್ಮನ ಈ ಥರ ನೋಡಿ ನನಗೆ ಖುಷಿ ಆಗುತ್ತೆ. ಬಿಕಾಸ್ ಅವನೆಲ್ಲರೂ ಅಲರ್ಟಿಂದ ಸೊ ಅವನೊಂದು ಇನ್ಚಾರ್ಜ್ ತೊಗೊಂಡು ಅವನೆಲ್ಲರೂ ಕಳಿಸಿರೋದು ನೋಡಿ ನನಗೆ ಖುಷಿ ಆಗುತ್ತೆ. ಹಾಯ್, ಇವತ್ತು ಚಾಪರಲ್ಲಿ ರೈಡ್ ಬಂದಿದ್ದೀರಿ. ಏನದು ಚಾಪರಾ? ಚಾಪರ್ ಹೆಲಿಕಾಪ್ಟರ್ ಓಕೆ. ಸೊ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದುವರೆಗೂ ಹೋಗಿಲ್ಲ, ಬರೀ ಫ್ಲೈಟಲ್ಲಿ ಹೋಗಿರೋದು ಅಷ್ಟೇ. ನೋಡೋಣ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್. ನಿನ್ನ ಎಕ್ಸ್ಪೀರಿಯನ್ಸು? ನನ್ನ ಜೊತೆ ನನ್ನ ಮಗ, ನಮ್ಮ ಸೋನುಮಾ, ಸಿರಿ, ಮೈ ಡಾಟರ್, ನಮ್ಮ ಅಣ್ಣು, ಇವರಿಂದನೇ ನಮ್ಮ ಅಣ್ಣಿಂದನೇ ಇವತ್ತು ಚಾಪರಲ್ಲಿ ಹೋಗ್ತಿರೋದು. ನಮ್ಮ ಅಣ್ಣಯಿಂದನೇ ಚಾಪರಲ್ಲಿ ಇವತ್ತು ಹೋಗ್ತಾ ಇರೋದು. ಇವರೇ ಕಾರಣ. ಆರ್ಗನೈಸರ್. ಈ ಒಂದು ಏನು ಶುಭ ಮುಹೂರ್ತಕ್ಕೆ ನೀನು ಅವಾಗಲೂ ಇವಾಗಲೂ ಅಂತ ಕಾಯ್ತಾ ಇದ್ರಿ. ನನ್ನ ಖುಷಿ ಅಂತೂ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತೆ. ಸೊ ನನಗೆ ತುಂಬ ಖುಷಿ ಆಗ್ತಿತ್ತು. ಬಿಕಾಸ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಒಂದು ಕಡೆ ಭಯ ಆಗ್ತಿತ್ತು, ಒಂದು ಕಡೆ ಎಂಜಾಯ್ ಮಾಡಬೇಕು. ಬ್ಲಾವ್ 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 ಅಣ್ಣ ಮತ್ತೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ಸ್ವಿಚ್ ಆಫ್ ಬಂತು. 6 ನಂಬರ್ ಫೈನಲಿ ಚಾಪರಲ್ಲಿ ಇವಾಗ ವಿದ್ಯಾಶ್ರೀ ಅವರು ಹೋಗ್ತವ್ರೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಅಮ್ಮ ಮುಂದೆ ಕುತ್ಕೊ ಅಂತ ಹೇಳಕ್ಕೆ ಬಂದವನೆ. ಸೊ ಇಲ್ಲಿ ಫೋಟೋ ಸೆಕ್ಷನ್ ಆಗಿದ್ದಿದೆ. ಹೆಲಿಕಾಪ್ಟರ್ ಇಸ್ ಗೆಟಿಂಗ್ ರೆಡಿ. ಖುಷಿಲಿ ವೀಡಿಯೋಸ್ ಎಲ್ಲ ಹೆಂಗೆ ಮಾಡಿಕೊಂಡೆ ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಕಾರ್ಡಿಂಗ್ ಮಾತ್ರ ಆನ್ ಆಗಿತ್ತು. ಲ್ಯಾಂಡ್ಸ್ಕೇಪು ಆರ್ ಸೊ ಫಸ್ಟ್ ಸ್ಟಾರ್ಟ್ ಆದಾಗ ಫಸ್ಟು ಎಂಟ್ರಿ ನಮ್ಮದೇ ಇರೋದ್ರಿಂದ ಒಂದು ಕಡೆ ಫಸ್ಟ್ ಒಂದು ಟಾಪ್ ವ್ಯೂ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಫ್ಲೈಟಲ್ಲಿ ಹೋಗೋದು ರೆಗ್ಯುಲರಾಗಿ ನಾವು ಬುಕ್ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಬಟ್ ಹೆಲಿಕಾಪ್ಟರ್ ರೈಡು ಈ ಥರ ಏನಾದರೂ ವೆಕೇಷನ್ಸ್ ಇದ್ದಾಗ ಇಲ್ಲ ಏನಾದರೂ ಇವೆಂಟ್ಸ್ ಇದ್ದಾಗ ಸೊ ನಮಗೆ ಸಿಗೋದಲ್ವ. ಸೊ ಈ ಥರ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂತ. ಅದು ದಸರಾ ಹಬ್ಬ ಕೂಡ ಇತ್ತು. ಹಬ್ಬ ಮಾಡ್ದಿರ ಸೊ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಬಿಟ್ಟು ಹೋಗಿದ್ದೆ. ಸೊ ಲ್ಯಾಂಡಿಂಗ್ ಅಂತೂ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ಅದು ಟರ್ನ್ ಆಗೋದು ಇದೆಲ್ಲ ಎಷ್ಟು ಎಕ್ಸ್ಪೀರಿಯೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ಬಟ್ ಏನಂದರೆ ನನ್ನ ತಮ್ಮ ನಮ್ಮ ದೊಡ್ಡಪ್ಪಯಿಂದ ಸೊ ನನಗಿದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಸೊ ಹಾಗಾಗಿ ಲೆಟ್ ಮಿ ಟ್ರೈ. ತುಂಬ ವರ್ಷ ಆಗಿತ್ತು. ಸೊ ಮನೆ ಹತ್ರನೇ ಈ ಥರ ಎಲ್ಲ ನಡೀತಿರುತ್ತೆ. ಸೊ ಅವ್ರು ಕರೆದಾಗ ಹೋಗಿರಲಿಲ್ಲ. ಸೊ ಇದೊಂದು ಚಾನ್ಸು. ನನ್ನ ತಮ್ಮ ಮಿಸ್ ಮಾಡ್ಕೋಬೇಡ, ಬಾ 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 ಅಂತ ಹೇಳ್ತಿದ್ದ. ಅವನು ಇಲ್ಲಿಗೆ ಬಂದು ಒಂದು 10 days ಆಗಿತ್ತು. ಸೊ ಡೈಲಿ ಕಾಲ್ ಮಾಡಿಬಿಟ್ಟು ಬಾ ಎಕ್ಸ್ಪೀರಿಯೆನ್ಸ್ ಮಾಡು, ಚೆನ್ನಾಗಿರುತ್ತೆ, ಈ ಥರ ಸಿಗಲ್ಲ, ಹಬ್ಬ ನೆಕ್ಸ್ಟ್ ಇಯರ್ ಬರುತ್ತೆ, ಈ ಥರ ಎಲ್ಲ ಹೇಳಿ ಸೊ ನಾನು ಹೋಗಂಗೆ ಮಾಡ್ದೆ. ಸೊ ಇಳ್ದು ನನಗೆ ಖುಷಿ ಹೇಳೋಕ್ಕಾಗ್ತಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸಲ್ಲಿ ನಾನು ಎಷ್ಟು ಖುಷಿಯಾಗಿದ್ದೆ ಅಂತ. ಸೊ ಏನಂದರೆ
ಲೈಫ್ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇರೋ ಮೂಮೆಂಟ್ಸ್ನ ತುಂಬ ಎಂಜಾಯ್ ಮಾಡಬೇಕು. ಈ ಥರ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಇರೋ ಡೇಸ್ನ ಎಂಜಾಯ್ ಮಾಡ್ಕೊಂಡು ಲೈಫಲ್ಲಿ ಚೆನ್ನಾಗಿರಬೇಕು ಅಷ್ಟೇ. ಇನ್ನೊಂದು ಖುಷಿ ಏನು ಅಂದರೆ ಯಾವಾಗಲೂ ಕೆಳಗಡೆ ನಿಂತ್ಕೊಂಡು ಮೇಲೆ ಹೋಗೋದು ನೋಡ್ತಿದ್ವಿ, ಇವತ್ತು ಮೇಲೆಯಿಂದ ಕೆಳಗಡೆ ನೋಡ್ತಿದ್ವಿ. ಮತ್ತು ಜೋಶ್ ಅಂತೂ ಹೆಂಗಿತ್ತು ಅಂದರೆ ಎಲ್ಲ ವೀಡಿಯೋ ನನ್ನ ತಮ್ಮ ಅಲ್ಲಿಂದ ವೀಡಿಯೋ ಮಾಡ್ತಿದ್ದಾರೆ, ನಮ್ಮ ದೊಡ್ಡಪ್ಪ ಇಲ್ಲಿಂದ ವೀಡಿಯೋ ಮಾಡ್ತಿದ್ದಾರೆ. ಇದ್ರೊಳಗಡೆ ನಾವು ಹೋಗಿದ್ದು ರೈಟು. ಇವಾಗ ನಾವು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಹೆಲಿಕಾಪ್ಟ್ರೆಲ್ಲ ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟು ಸುಸ್ತಾಗ್ಬಿಟ್ಟು ಇವಾಗ ಎನರ್ಜಿಗೋಸ್ಕರ ಟಿಫನ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಬೇಕು, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತಲ್ಲ. ಹೌದು, ಆದಷ್ಟು ಬೇಗ ನಾವು ಊಟ ಮಾಡೋಕೆ ಹೋಗ್ತಾ ಇರೋದು ಟಿಫನ್ ರೂಮ್, ಗಜಾನನ ಟಿಫನ್ ರೂಮ್. ಇಡ್ಲಿ ಏನದು? ನೀವು ಬನ್ನಿ, ಗಾಳಿ ರೈಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಲ್ಕೊಂಡಲ್ಲ ಕೂತಿದ್ರು ಡ್ಯಾನ್ಸ್ ಮಾಡ್ತಾನೆ, ಕೂತಿದ್ರು ಡ್ಯಾನ್ಸ್ ಆಡ್ತಾನೆ, ನಿಂತಿದ್ರು ಡ್ಯಾನ್ಸ್ ಆಡ್ತಾನೆ. ಎಲ್ಲಿ? ಎಸ್, ಇಡ್ಲಿ ವಡೆ ಸಾಂಬಾರ್. ಅದನ್ನ ಮೋಯೆ ಮೋಯೆ ನಮ್ಮ ಕಾರಿನ ಸ್ಕ್ರೀನ್. ವಾಪಸ್ ಎಲ್ಲ ಮುಗಿಸ್ಕೊಂಡು ನನ್ನ ಡ್ರಾಪ್ ಮಾಡಿ ಹೋದರು. ನಾನು ಮನೆಗೆ ಬರೋಷ್ಟರಲ್ಲಿ 12:30 ಆಗಿತ್ತು. ನಾನು ಬರೋಷ್ಟರಲ್ಲಿ ಮನೆಗೆ ಆಲ್ರೆಡಿ ನಮ್ಮಮ್ಮ ಎಲ್ಲ ಪೂಜೆ ಮಾಡಿದ್ದು. ದಸರಾ ಹಬ್ಬ ಇತ್ತು ಅಲ್ವಾ, ಆಯುಧ ಪೂಜೆ ಮಾಡಬೇಕಿತ್ತು. ಸೊ ನಮ್ಮಮ್ಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ವರ್ಷ ನಾನು ಮಿಸ್ ಮಾಡ್ದಿರೋ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ. ಲೈಕ್ ಹಬ್ಬ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಸಿಂಪಲಾಗಾದರೂ ನಾವು ಪೂಜೆ ಮಾಡೇ ಮಾಡ್ತೀವಿ. ಹಾಗೆ ಕ್ವಿಕ್ಕಾಗಿ ರೆಡಿಯಾಗಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ದೀವಿ, ನಾನು ನಮ್ಮಮ್ಮ. ಅಲ್ಲಿಗೆ ಹೂವು. ನಾನು ನಮ್ಮಮ್ಮ ರೆಡಿ ಆಗಿಬಿಟ್ಟು ನಮ್ಮಮ್ಮ ಕೊಚ್ಚಲ್ಲಿ ಕರ್ಕೊಂಡು ಹೋಗ್ತಾರೆ. ರೆಡಿ ಆಗಿಬಿಟ್ಟು ನಮ್ಮ ಮಮ್ಮಿ ಅವರ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಯಲಹಂಕದಲ್ಲಿ ಇನ್ನೂ ಸಂತೆ ಮುಗ್ದಿಲ್ಲ. ನಾವಿಲ್ಲಿ ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮಮ್ಮ ಅಲ್ಲೇ ನಿಂತ್ಕೊಬಿಟ್ಟವ್ರೆ. ಒಂದು ಸ್ವಲ್ಪ ಬಿಸಿಲಿಗೆ ಹೆಂಗಾಗ್ಬಿಡೋದು ನೋಡಿದ್ವಿ. ಅಲ್ಲಿ ಜಾಸ್ತಿ ಒಂಥರ ಬಿಸಿಲು. ಅಲ್ಲಿ ಪಪ್ಪ ಆಫೀಸ್ ಹತ್ರ ಅದೈತಲ್ಲ ರೆಡ್ ಕಲರ್ ಏನೋ ಸ್ವೆಟ್ರ್ ಹಾಕೊಳ್ಳೋದು, ಆ ಫೋಟೋ ಐತೆ ತಾನೆ. ಗಾಡಿಗಳೆಲ್ಲ ಸೇಮ್ ಇದೇ ಥರ. ನಮ್ಮ ಅಂಗಡಿ ಪೂಜೆ, ನಮ್ಮ ಗಾಡಿಗಳ ಪೂಜೆ ಎಲ್ಲ ನಾವು ಮಾಡ್ತೀವಿ. ಈಗೇನೂ ಮಾಡಲ್ಲ, ಹಬ್ಬ ಮಾಡು, ತಿನ್ನು, ಮಲ್ಕೊ ಅಷ್ಟೇ ಅಲ್ಲ ಮಾಮಿ. ಅದು ಇತ್ತು ನಮ್ಗೆ ಯೋಗ ದುರಂಕಾರ ಕೊಟ್ಬಿಟ್ಟು. ಯಾರು? ಅದೆಲ್ಲ ಅಂತ ದುರಂಕಾರ ಅದೆಲ್ಲ ಟೈಮ್ ಅಷ್ಟೇ ಅಲ್ಲ. 4 ಗಾಡಿ ಓನರು. ಒಂದು ಗಾಡಿನೂ ನನ್ನ ಮಗನ ಕೊಡ್ದಿರೋವನ್ನ ನನ್ನ ಮಗನಿಗಂತ ಇರುವುದೆಲ್ಲ ಬಿಟ್ಟು ಓಡಾಡಲಿ ಹೆಂಡತಿ ಮಕ್ಕಳು ಅಂತ ಒಂದು ಗಾಡಿ ಬಿಟ್ಟಿಲ್ಲಲ್ಲ. ಏನು ಮಾಡೋಕ್ಕಾಗಲ್ಲ. ನಮಗೂ ಒಂದು ಕಾಲ ಬರುತ್ತೆ. ಕಾಲ ಬಂದಿತ್ತು ಹೋಯ್ತು. ಇವಾಗೆಲ್ಲ ಬಂತು ಹೋಯ್ತು. ಮಾರುಗಳೆಲ್ಲ ಕಡಿಮೆ ರೇಟ್ ಅಂತಲ್ಲ ಇವಾಗ. ಮತ್ತೆ ಬರುತ್ತೆ, ತಗೊಳ್ಳೋಣ ಬಿಡು. ತಗೊಂಡು ನಾವು ಈ ಥರ ಎಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋಣ. ಇದೆಲ್ಲ ಓಲ್ಡ್ ಮೆಮೊರೀಸ್. ನಮ್ಮ ಚಿಕ್ಕಮ್ಮ ರಸಗುಲ್ಲ ತಂದಿದ್ರು ಅಂದ್ಬಿಟ್ಟು ಅದನ್ನು ಕೂಡ ನನಗೆ ಕೊಟ್ಟರು.
ತಿನ್ಕೊಂಡು ಸಾಕು ಊಟ ಮಾಡಿಕೊಂಡು ವಾಪಸ್ ಅಲ್ಲಿಂದ ನಾವು ಮನೆ ಕಡೆಗೆ ಹೊರಟ್ವಿ. ಫೋನು ಸುತ್ತಲ್ನತಿ ಅಣ್ಣ ನಮ್ಮ ಚಿಕ್ಕಮ್ಮಪ್ಪ ಹೇಳಿ ಅವ್ರು ಬಸ್ ಹತ್ತಿಸಕ್ಕೆ ಬಂದಿದ್ರು. ಸೊ ನಾವು ಬಸ್ ಹತ್ತಿ ನಾವು ಅಮ್ಮ ಇಲ್ಲಿ ಕಂಡಕ್ಟರ್ ಹೆಲ್ಪ್ ಮಾಡ್ತಿದ್ದಾರೆ. ಅಮ್ಮ ಇಲ್ಲಿ ಮಳೆಯಲ್ಲಿ ನಗರಾಜ ಸರ್ವಿಸ್ ಒಂದು ಬ್ಯಾಗ್ ಎತ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲೇ ತಿನ್ನೋಕ್ಕಾಗಿಲ್ಲ, ನಮ್ಮ ರುಚಿ ಇದ್ದಾಳಲ್ವ, ಸೊ ಹಂಗಾಗಿ ಪಾರ್ಸೆಲ್ ತೊಗೊಂಡು ಆಟೋ ಬುಕ್ ಮಾಡಿದ್ವಿ. ನೀರಿರುತ್ತೆ ಸ್ವಲ್ಪ ಮೇಲೆ ಕೆತ್ತು ಸೋನು ಗೊತ್ತಾಗಲ್ಲ ನೀರಿನ ಕಂಬೈದು ಇಲ್ಲಿ ಒಂದು ಕ್ಯಾಬ್ಗೋಸ್ಕರ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ನಮ್ಮಮ್ಮ ಆಟೋ ಬರ್ತಾಯಿದೆ ಅಂತ ಹೇಳ್ತಾರೆ. ಆಟೋ ಬುಕ್ ಮಾಡ್ತಾರೆ, ಆದರೆ ಆಟೋ ಸಿಗ್ತಾಯಿಲ್ಲ, ಕ್ಯಾನ್ಸಲಿಂಗ್. ಸೊ ನಾವು ಬುಕ್ ಮಾಡಿರೋ ಆಟೋ ಕೂಡ ಬಂತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಆಟೋ ಬಂತು. ಆಟೋ ಹತ್ಕೊಂಡು ಮನೆ ಕಡೆಗೆ ಬಂದ್ವಿ. ನಮ್ಮ ಲೂಸಿನ ಬಿಟ್ಟು ಹೋದರೆ ಇದೇ ಕೆಲಸನೇ. ಓಕೆ ಸಾರಿ ಲೇಟ್ ಆಯಿತು, ಸಾರಿ ಆಯಿತು. ಆನ್ ದ ವೇ ಬರ್ಬೇಕಾದ್ರೆ ನಾನು ನಮ್ಮಮ್ಮ ಇಬ್ಬರೇ ಅಲ್ವಾ, ಸೊ ಹಾಗಾಗಿ ಹಂಗೆ ಹೋಟ್ಲಿಂದ ತೊಗೊಬಂದ್ವಿ. ಹೊಸ್ದಾಗಿ ಹೋಟೆಲ್ ಓಪನ್ ಆಗಿತ್ತು ಅಲ್ವಾ, ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಬಂದ್ವಿ. ಊಟ ಮಾಡಿ ಮಲ್ಕೊಂಡ್ವಿ. ಗುಡ್ ನೈಟ್.